ನಿತಿನ್ ಗಡ್ಕರಿ ಒಂದೇ ಕಣ್ಣಲ್ಲಿ ಗೊಳೋ ಅಂತ ಅಳ್ತವನೆ. ಯಾಕಪ್ಪ ಕಂದ, ಯಾವಾಗ ನೋಡಿದ್ರು ಗಂಡು ಸತ್ ಮುಂಡೆ ಥರ ಅಳ್ತಿರ್ತೀಯಲ್ಲ, ಅಂಥದ್ದು ಏನಾಯಿತು ಅಂತ ಕೇಳಕ್ಕೆ ಹೋದ್ರೆ, ಅಣ್ಣ ಇಷ್ಟು ದಿವಸ ಹೆಂಗೋ CJP ಪ್ರೊಟೆಸ್ಟ್ ನಡೀತಿತ್ತು, ಈ ಪ್ರೊಟೆಸ್ಟ್ ಇನ್ನೂ 1 ತಿಂಗಳು 2 ತಿಂಗಳು ನಡೆಸಿದೆ ಅಂತ ಅನ್ಕೊಂಡಿದ್ದೆ. ಆದರೆ ಈ ಧರ್ಮೇಂದ್ರ ಪ್ರಧಾನು ಸ್ಟೂಡೆಂಟ್ಗಳು ಹೊಡೆದ ಏಟ್ಗೆ ಕೋಣದ ಕುಂಟೆ ಈ ಥರ ಕುಯ್ಯೋ ಅನ್ಕೊಂಡೋಗಿ 5 ದಿವಸದಲ್ಲಿ ರಾಜೀನಾಮೆ ಕೊಟ್ಟವನಣ್ಣ. ಇವನ್ ಮನೆ ಹಾಳಾಗೋಗ. ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಕೊಂಡು ರಾಜೀನಾಮೆ ಕೊಟ್ಟಿದ್ರೆ ಏನಾಯ್ತಿತ್ತಣ್ಣ? ಅಷ್ಟೊತ್ತಿಗೆ ಜನ E20 ಇಶ್ಯೂನ ಮರ್ತು ಬಿಡೋರು. ನಾನು ನನ್ನ ಮಕ್ಕಳು ಜೀವನ ಪರ್ಯಂತ ಕೂತ್ಕೊಂಡು ತಿನ್ನೋಷ್ಟು ದುಡ್ಡು ಮಾಡ್ಕೊತಿದ್ವಿ. ಈಗ ನೋಡಿದ್ರೆ ಜನ ಬಂದು ರಾಜೀನಾಮೆ ಕೊಟ್ಮೇಲೆ ನೆಕ್ಸ್ಟ್ ನೀನೇ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡ್ತವ್ರೆ. ಅಂಥದ್ದು ನಾ ಏನನ್ನ ಅನ್ಯಾಯ ಮಾಡಿದ್ದೀನಿ? ಏನೋ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂದ್ಬಿಟ್ಟು ಪೆಟ್ರೋಲಲ್ಲಿ 20% ಎಥನಾಲ್ ಮಿಕ್ಸ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಳಿಗೆ ನಾನು ಮಾಡ್ದೆ, ಇನ್ನೇನು ಪಕ್ಕದ ಮನೆಯನ್ನು ಬಂದು ಮಾಡ್ತಾನಣ್ಣ. ಇದನ್ನೇ ಏನೋ ದೊಡ್ಡ ಅಪರಾಧ ಥರ ನೆಕ್ಸ್ಟ್ ನೀವೇ ಅಂತ ಹೇಳ್ಬಿಟ್ಟು ಬಂದು ಹೇಳ್ತಾವ್ರಲ್ಲಣ್ಣ. ಮನ್ಸಿಗೆ ನೋವಾಗ್ದು ಇನ್ನೇನಾಗುತ್ತಣ್ಣ? ಆಗ್ಲೇ ಸೌದಿದವರೇ ಕೂಗಿದ, ಬಂದ್ಬಿಡ್ಲ ಮಗ ಇಲ್ಲಿ ಗಾರೆ ಕೆಲಸಕ್ಕೆ ಜನ ಬೇಕು ಅಂತ. ಆಗ್ಲೇ ನಾನು ನನ್ನ ಮಕ್ಕಳು ಮಂಕ್ರಿ ಎತ್ಕೋಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅರಬಲ್ಲಿ ಸೆಟ್ಲ್ ಆಗ್ಬಿಡ್ತಿದ್ವಿ. तो बोले 6 महीने के लिए नितिन गडकरी को दुबई के लिए एक्सपोर्ट कर दो. ಈ RSS ಅವ್ರ ಮಾತು ಕೇಳ್ಕೊಂಡು ಹಾಳಾಗ್ಬಿಟ್ಟೆ ಕಾರಣ. RSS ಅವ್ರು ಬಂದು ಮೋದಿ ಆದ್ಮೇಲೆ ನೆಕ್ಸ್ಟ್ ನೀನೇ ಪ್ರೈಮ್ ಮಿನಿಸ್ಟ್ರು, ಮೋದಿ ಆದ್ಮೇಲೆ ನೀನೇ ಪ್ರೈಮ್ ಮಿನಿಸ್ಟ್ರು ಅಂದ್ರು ಅಣ್ಣ. ಈಗ ನೋಡಿದ್ರೆ ಪ್ರೈಮ್ ಮಿನಿಸ್ಟ್ರಲ್ಲಿ ಇರೋ ಮಿನಿಸ್ಟ್ರಿಗಿರಿನೇ ಕಿತ್ಕೋಗಂಗೆ ಕಾಣಿಸ್ತೈತೆ ಕಾರಣ. ಅಂಥದ್ದು ಏನಣ್ಣ ನಾನು ಅನ್ಯಾಯ ಮಾಡಿದ್ದೀನಿ? ಒಂದು ಟೈಮಲ್ಲಿ ಜನ ನನ್ನ ರಸ್ತೆ ರಾಜ ಅಂತಿದ್ರು. ನೀನು ಇರೋದ್ರಿಂದನೇ ರಸ್ತೆ, ನೀನಿಲ್ಲ ಅಂದರೆ ರಸ್ತೆ ಇಲ್ಲ ಅಂತಿದ್ರು. ಈಗ ನೋಡಿದ್ರೆ ನೀ ಇದ್ಮೇಲೂ ರಸ್ತೆ ಇಲ್ಲ, ನೀನು ಇದ್ಮೇಲೂ ರಸ್ತೆ ಇಲ್ಲ ಅಂತವ್ರೆ. ನಾನೇನು ರಸ್ತೆ ಕತ್ಕೋಗಿ ನನ್ನ ಮನೆಯೊಳಗೆ ಇಟ್ಕೊಂಡಿದ್ದೀನ? ಅಲ್ಲೆಲ್ಲೋ ಮಳೆ ಬಂದಾಗ ಕೊಚ್ಕೋಗಿ ಮೋರಿಲಿ ಬಿದ್ದಿರ್ತದೆ, ಹುಡ್ಕ ಕೇಳೋಣ ಅಂತ ಗೊಳೋ ಅಂತ ನಿತಿನ್ ಗಡ್ಕರಿ ಹೇಳ್ತಾವನೆ. ನೀ ಏನು ತಲೆ ಕೆಡ್ಸ್ಕೊಬಿಡಕ್ಕಂದ, ಮುಂದೊಂದು ತಿಂಗಳು ಕ್ಯಾಬಿನೆಟ್ ರೀಶಫಲ್ ಆಯ್ತೈತೆ. ಆಗ ನಿನಗೆ ಗ್ಯಾರಂಟಿ ಆ ಚರಂಡಿ ಮಿನಿಸ್ಟ್ರನ್ನೇ ಕೊಡಿಸ್ತೀವಿ. ತಲೆ ಕೆಡ್ಸ್ಕೊಬೇಡ. ನಿಂದು ಏನೈತೆ ಆ ಎಥನಾಲ್ 20%, ಎಥನಾಲ್ 20 ಏನು ಎಥನಾಲ್ 100%ನ ಅದೇ ಚರಂಡಿಲಿ ಹರಿಸಿ ಅದರಲ್ಲೇ ದುಡ್ಡು ಮಾಡ್ಕೊ, ನಮ್ಮನ್ನು ಬಿಟ್ಬಿಡು ಅಂತ ಜನ ಕೇಳ್ತಾವ್ರೆ ಮಾತ್ರ. ಅಲ್ಲ, ನಮ್ಮ ಜನ ಹಾಲಲ್ಲಿ ನೀರು ಮಿಕ್ಸ್ ಮಾಡಿಕೊಟ್ರೆ ಕೇಳಲ್ಲ, ಸನ್ಫ್ಲವರ್ ಆಯಿಲಲ್ಲಿ ಕ್ರೂಡ್ ಆಯಿಲ್ ಮಿಕ್ಸ್ ಮಾಡಿಕೊಟ್ರೆ ಕೇಳಲ್ಲ, ಜೇನುತುಪ್ಪದಲ್ಲಿ ಶುಗರ್ ಸಿರಪ್ ಮಿಕ್ಸ್ ಮಾಡಿಕೊಟ್ರೆ ಕೇಳಲ್ಲ. ಆದರೆ ನಮ್ಮ ಮಿನಿಸ್ಟ್ರು 20% ಎಥನಾಲ್ ಮಿಕ್ಸ್ ಮಾಡಿದ್ರೆ ಮಾತ್ರ ಬಾಯ್ ಬಡ್ಕತ್ತಾರೆ. ಎಲ್ಲ ಚೈನಾ ಏಜೆಂಟ್ಗಳು, ಎಲ್ಲ ಇವ್ರನ್ನ ಒದ್ದು ಪಾಕಿಸ್ತಾನ ಕೊಡಿಸ್ಬೇಕು. ಪೇಯ್ಡ್ ಯೂಟ್ಯೂಬರ್ಗಳನ್ನ ಬೆಂಬಲಿಸಬೇಡಿ, ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ. ಮೊದಲನೇ ನ್ಯೂಸ್ ಬಂದು ಏತರ್ ಕಂಪ್ನಿ ಕಡೆಯಿಂದ. ಏತರ್ ಅವರು ಈ ತಿಂಗಳು 29ನೇ ತಾರೀಕು ಏನು ಲಾಂಚ್ ಮಾಡ್ತಾ ಇದ್ದಾರೆ, ಏತರ್ EL ಗಾಡಿದು ಕೆಲವು ಸ್ಪೆಸಿಫಿಕೇಷನು ಲೀಕ್ ಆಗಿದೆ. ಇದಿನ್ನೂ ಕನ್ಫರ್ಮ್ ಇಲ್ಲ, ಬಟ್ ಆನ್ಲೈನಲ್ಲಿ ಏನಿದೆ ಅದ್ರ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಲೀಕ್ ಆಗಿರೋ ಇನ್ಫಾರ್ಮೇಷನ್ ಪ್ರಕಾರ ಫ್ರಂಟ್ ಟೈರು 14 ಇಂಚ್ ಇರುತ್ತೆ, ಬ್ಯಾಕ್ ಟೈರು 12 ಇಂಚ್ ಇರುತ್ತೆ. ಹಾಗೆಯೇ ಫ್ರಂಟು ಡಿಸ್ಕ್ ಬ್ರೇಕು, ಬ್ಯಾಕ್ ಸೈಡು ಡ್ರಮ್ ಬ್ರೇಕ್ ಕೊಡ್ತಾ ಇದ್ದಾರೆ. ಏನು TVS ಆರ್ಬಿಟ್ರಲ್ಲಿ ಏನು ಕೊಟ್ಟಿದ್ದಾರೆ ಅದೇ TVS ಆರ್ಬಿಟ್ರಲ್ಲೂ ಅಷ್ಟೇ. ಫ್ರಂಟು 14, ಬ್ಯಾಕ್ ಸೈಡ್ 12 ಇಂಚು, ಮುಂದೆ ಡಿಸ್ಕ್ ಬ್ರೇಕು, ಹಿಂದ್ಗಡೆ ಡ್ರಮ್ ಬ್ರೇಕು ಅದು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಹಾಗೆಯೇ ಈ ಗಾಡಿನ ಒಟ್ಟು 3 ಮಾಡಲಲ್ಲಿ ಲಾಂಚ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬ್ಯಾಟ್ರಿ ವೈಸು 2 kW, 3.4 kW ಮತ್ತು ಇನ್ನೊಂದು 5 kW. ಬತ್ತ ಕಂಪ್ನಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಬ್ಯಾಟ್ರಿ ಕೆಪಾಸಿಟಿನ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಮುಂಚೆ 2.5, 3 ಕೊಟ್ಟರೆ ಅದೇ ಜಾಸ್ತಿ ಅಂತಿದ್ವಿ. ಈಗ 3.4 ಹೋಯ್ತು, 4.7 ಬಂತು, ಈಗ 5 ಬಂತು, ಕೆಲವು ಕಡೆ ಅಂತೂ 6 kWಗೂ ಇಳಿದುಬಿಟ್ಟಿದ್ದಾರೆ. ಸೊ ಬರ್ತಾ ಕಂಪ್ನಿಗಳು ತಮ್ಮ ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಅದ್ರ ಜೊತೆಗೆ ಚಾರ್ಜರ್ ಕೆಪಾಸಿಟಿ ಕೂಡ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಇದರಲ್ಲಿ ಬಂದು ಏತರ್ ಸ್ಟಾಕ್ 7 ಏನ್ಸ್ ಇದೆ, ಅದು ಸಿಗೋದಿಲ್ಲ. ಅದ್ರ ಬದಲಾಗಿ ಲೋಯೆಸ್ಟ್ ವರ್ಷನ್ ಸಾಫ್ಟ್ವೇರ್ ಸಿಗ್ಬೋದು. ಕಾಮನ್ ಆಗಿ ನೀವೇನಾದರೂ ಏತರ್ ರೀಸ್ದಾ ಅಥವಾ ಏತರ್ 450 ಟಾಪ್ ಎಂಡ್ ತೊಗೊಂಡ್ರೆ ನಿಮಗೆ ಏತರ್ ಸ್ಟಾಕ್ 7.0 ಸಾಫ್ಟ್ವೇರ್ ಸಿಗುತ್ತೆ. ಬಟ್ ಇದರಲ್ಲಿ ಅದು ಸಿಗೋದಿಲ್ಲ. ಡೌನ್ ಗ್ರೇಡ್ ಮಾಡಿ ಒಂದು ಸ್ವಲ್ಪ ಕಮ್ಮಿ ರೇಟಲ್ಲಿರೋಂಥ, ಅಂದರೆ ಇದೆ ಎನಿವೇ ಇದು ಕಮ್ಮಿ ರೇಟಲ್ಲಿ ತಾನೇ ಲಾಂಚ್ ಮಾಡ್ತಿರೋದು, ಅದಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ, ಸಸ್ತಾ ಆಗಿರೋಂಥ ಒಂದು ಸಾಫ್ಟ್ವೇರ್ನ ಲಾಂಚ್ ಮಾಡೋದು ಅಂದ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ಇವ್ರು ನನ್ನ ಪ್ರಕಾರ ಇವರು ಇಲ್ಲಿ ಟಚ್ ಸ್ಕ್ರೀನ್ ಕೊಡೋದಿಲ್ಲ. ಆದ್ದರಿಂದ ಆಟೋಮೆಟಿಕ್ಕಾಗಿ ಇವ್ರು ಏನು ಸಾಫ್ಟ್ವೇರ್ ಕೊಟ್ಟರು ಅದೇನು ನಮಗೇನು ಉಪಯೋಗಕ್ಕೆ ಬರಲ್ಲ. ಟಚ್ ಸ್ಕ್ರೀನ್ ಕೊಟ್ಟಾಗ ಮಾತ್ರ ನಿಮಗೆ ಆ ಸಾಫ್ಟ್ವೇರ್ಗಳೇನು ಅಂತ ಉಪಯೋಗಕ್ಕೆ ಬರೋದು. ಟಚ್ ಸ್ಕ್ರೀನೇ ಕೊಡಲ್ಲ ಅಂದಮೇಲೆ ಇನ್ನೇನು ಈ ಸಾಫ್ಟ್ವೇರ್ ಏನು ಕೊಟ್ರೇನು, ನಾರ್ಮಲ್ ಬೇಸಿಕ್ ಸಾಫ್ಟ್ವೇರ್ ಕೊಟ್ಟರು ನಡೀತದೆ. ಸೊ ಇದು ಈಗ ಲೀಕ್ ಆಗಿರೋಂಥ ನ್ಯೂಸು. ಇದು ಯಾವುದೂ ಕನ್ಫರ್ಮ್ ಇಲ್ಲ. 29ನೇ ತಾರೀಕು ಏನು ಲಾಂಚ್ ಆಗುತ್ತೆ ಆವತ್ತಿನ ದಿವಸ ಅಫಿಷಿಯಲಾಗಿ ಎಲ್ಲ ಗೊತ್ತಾಗುತ್ತೆ. ಬಟ್ ಕೆಲವು ಏನು ಇವರು ಇನ್ಫಾರ್ಮೇಷನ್ ಲೀಕ್ ಮಾಡಿದ್ದಾರೆ, ಕಾಮನ್ ಆಗಿ ಏತರ್ ಮಾರ್ಕೆಟಿಂಗ್ ಟೀಮು ಅವರೇನೆ ಕೆಲವು ವಿಷಯಗಳನ್ನ ಲೀಕ್ ಮಾಡಿರ್ತಾರೆ. ಯಾಕಂದರೆ ಸುದ್ದಿಲಿರಲಿ ಅಂತ 29ನೇ ತಾರೀಕು ತನಕ ಈ ವಿಷಯ ಸುದ್ದಿ ಆಗಿರಲಿ ಅಂತ ಹೇಳ್ಬಿಟ್ಟು ಕೆಲವು ವಿಷಯಗಳನ್ನ 1 by 1 ವಾರಕ್ಕೊಂದೊಂದು ವಿಷಯಗಳನ್ನ ಇವ್ರುಗಳೇ ಲೀಕ್ ಮಾಡ್ತಾ ಹೋಗ್ತಾ ಇರ್ತಾರೆ. ಮುಂದಿನ ನ್ಯೂಸ್ ಬಂದು ಬಜಾಜ್ ಕಂಪ್ನಿ ಕಡೆಯಿಂದ. ಬಜಾಜ್ ಕಂಪ್ನಿಯಿಂದ 2 ನ್ಯೂಸ್ ಇದೆ. ಮೊದಲನೇ ನ್ಯೂಸ್ ಬಂದು, ಈಗ ಅವ್ರೇನು ಎಲೆಕ್ಟ್ರಿಕ್ ಸ್ಕೂಟ್ರನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಅದ್ರ ಕೆಪಾಸಿಟಿನ ನಾವು ಪ್ರತಿ ತಿಂಗಳು 60,000 ಯೂನಿಟ್ಗೆ ಏರಿಸಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು 2028ರಲ್ಲಿ ಎಲೆಕ್ಟ್ರಿಕ್ ಬೈಕ್ನ ನಾವು ಲಾಂಚ್ ಮಾಡ್ತಾಯಿದ್ದೀವಿ. ಈಗಿರೋಂಥ ಪಲ್ಸರ್ನೇ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡ್ತಾರಾ ಅಥವಾ ಹೊಸದೊಂದು ಎಲೆಕ್ಟ್ರಿಕ್ ಮಾಡಲ್ನೇ ಲಾಂಚ್ ಮಾಡ್ತಾರಾ, ಇದುವರೆಗೆ ಇದ್ರ ಬಗ್ಗೆ ನ್ಯೂಸ್ ಬಂದಿಲ್ಲ. ಬಟ್ ನನ್ನ ಪ್ರಕಾರ ಇರೋ ಪಲ್ಸರ್ ಗಾಡಿನೇ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ.
ಹಾಗೆಯೇ ಎಲೆಕ್ಟ್ರಿಕ್ ಬೈಕ್ನ ನಾವು ಲಾಂಚ್ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ ಎಕ್ಸ್ಪೋರ್ಟ್ ಇಂಡಸ್ಟ್ರಿಗೆ, ಅಂದರೆ ನಾವು ಭಾರತದಲ್ಲಿ ಎಲೆಕ್ಟ್ರಿಕ್ ಬೈಕ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ಹೀರೋ ವಿಡಾ ಕಂಪ್ನಿಯವನು ಈ ವರ್ಷದ ಕೊನೆಯಷ್ಟೊತ್ತಿಗೆ ನಾವು ಕೂಡ ಎಲೆಕ್ಟ್ರಿಕ್ ಬೈಕ್ ತರ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಈ TVS ಅವನು ಈಗಾಗಲೇ ಅಲ್ಟ್ರಾವೈಲೆಟ್ ಮುಖಾಂತರ ಎಲೆಕ್ಟ್ರಿಕ್ ಬೈಕ್ನ ಸೇಲ್ ಮಾಡ್ತಾ ಇದ್ದಾನೆ. ಅದ್ರ ಜೊತೆಗೆ ಈಗ ಬಜಾಜ್ ಅವನು ಕೂಡ 2028ಗೆ ನಾನು ಕೂಡ ಎಲೆಕ್ಟ್ರಿಕ್ ಬೈಕ್ನ ತರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈ ಮುಖಾಂತರ ಇನ್ನೊಂದು ವರ್ಷ 2 ವರ್ಷ ಅಂದರೆ 2028 ಕೊನೆ ಒಳಗೆ ಎಲ್ಲ ಕಂಪ್ನಿಗಳು ಕೂಡ ಎಲೆಕ್ಟ್ರಿಕ್ ಬೈಕ್ ಇಂಡಸ್ಟ್ರಿಗೆ ಎಂಟ್ರಿ ಆಗಿರುತ್ತೆ. ಮುಂದೊಂದು ನ್ಯೂಸ್ ಬಂದು ಸಿಂಪಲ್ ಎನರ್ಜಿ ಕಂಪ್ನಿ ಕಡೆಯಿಂದ. ಸಿಂಪಲ್ ಎನರ್ಜಿಯವರು ಸೆಪ್ಟೆಂಬರ್ 2ನೇ ತಾರೀಕು ನಾವು ಹೊಸದಾಗಿ ಫ್ಯಾಮಿಲಿ ಓರಿಯೆಂಟೆಡ್ ಲೋ ಬಜೆಟ್ ಎಲೆಕ್ಟ್ರಿಕ್ ಸ್ಕೂಟರ್ನ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಸೆಪ್ಟೆಂಬರ್ 2ನೇ ತಾರೀಕು ಲಾಂಚ್ ಆಗಲಿ, ಅದ್ರ ಬಗ್ಗೆ ಹಾಗೆ ಅದ್ರ ಸ್ಪೆಸಿಫಿಕೇಶನ್ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದ್ರ ಜೊತೆಗೆ ಏತರ್ ರಿಯಲು ಆಗಸ್ಟ್ 29ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಮುಂದಿನ ನ್ಯೂಸ್ ಬಂದು ಹೋಂಡಾ ಕಂಪ್ನಿ ಕಡೆಯಿಂದ. ಹೋಂಡಾ ಕಂಪ್ನಿಯವರು ಹೊಸದಾಗಿ ಹೋಂಡಾ QC3R ಅನ್ನುವಂಥ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಇತ್ತೀಚೆಗೆ ಅನ್ವೀಲ್ ಮಾಡಿದ್ದಾರೆ. ಇದು ಆಲ್ರೆಡಿ ಇವ್ರ ಹತ್ರ ಇತ್ತು, QC1 ಏನಿತ್ತು ಅದನ್ನ ಅಪ್ಗ್ರೇಡ್ ಮಾಡಿ QC3 ಅಂತ ಹೇಳ್ಬಿಟ್ಟು ಹೊಸದೊಂದು ಅಪ್ಗ್ರೇಡ್ ವರ್ಷನ್ ಇವರು ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಈ ವರ್ಷ ಡಿಸೆಂಬರ್ ಅಷ್ಟೊತ್ತಿಗೆ ಲಾಂಚ್ ಆಗ್ಬೋದು. ಇದ್ರ ಸ್ಪೆಸಿಫಿಕೇಶನ್ ಬಂದು 3 ಕಿಲೋವ್ಯಾಟ್ ಸಾಮರ್ಥ್ಯ ಬ್ಯಾಟ್ರಿ ಕೊಟ್ಟಿದ್ದಾರೆ. ಇದರಿಂದ ನಿಮಗೆ IDC 145 ಕಿಲೋಮೀಟರ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. IDC 145 ಅಂದರೆ ರಿಯಲ್ ರೇಂಜ್ ಒಂದು 100 ಸಿಗ್ಬೋದು ನಿಮಗೆ. ಬಟ್ ರೇಟ್ ಇದುವರೆಗೆ ಗೊತ್ತಿಲ್ಲ. ರೇಟು ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಗೊತ್ತಾಗುತ್ತೆ. ಹೋಂಡಾ ಅವರು ಇದಕ್ಕಿಂತ ಮುಂಚೆ ಬಿಟ್ಟಂತ QC1 ಮಾಡಲ್ ಏನಿತ್ತು ಅದು ಫ್ಲಾಪ್ ಆಯಿತು. ಕಾರಣ ಏನಪ್ಪಾ ಅಂದರೆ ರೇಟು ಜಾಸ್ತಿ, ರೇಂಜು ಕಮ್ಮಿ ಇತ್ತು. ಬಟ್ ಈಗ ಇವರೇನು ಲಾಂಚ್ ಮಾಡಕ್ಕೆ ಹೊರಟಿದ್ದಾರೆ QC3, ಇದರಲ್ಲಿ ರೇಂಜು ನಿಮಗೆ ಜಾಸ್ತಿ ಸಿಗ್ತಾ ಇದೆ. ಆದರೆ ರೇಟ್ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಇವರೇನಾದರೂ ಈ ಗಾಡಿನ 1,20,000ದಿಂದ 1,30,000 ಏನಾದರೂ ಲಾಂಚ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಮಾಡೆಲ್ ಸಕ್ಸಸ್ ಆಗುತ್ತೆ. ಏತರ ರೀತಿ 1.25 ಲಕ್ಷ 2 ಲಕ್ಷ ಅಂತ ಏನಾದರೂ ಲಾಂಚ್ ಮಾಡಕ್ಕೆ ಹೋಯ್ತು ಅಂದರೆ ಖಂಡಿತವಾಗ್ಲೂ ಈ ಮಾಡೆಲ್ ಕೂಡ ಫ್ಲಾಪ್ ಆಗುತ್ತೆ. ಮುಂದಿನ ನ್ಯೂಸ್ ಬಂದು ಹೀರೋ ವಿಡಾ ಕಂಪ್ನಿ ಕಡೆಯಿಂದ. ಹೀರೋ ವಿಡಾ ಕಂಪ್ನಿಯವರು ತಮ್ಮ ಹೊಸ ಗಾಡಿ ಹೀರೋ ವಿಡಾ VX2 ಪ್ಲಸ್ 4.4 ಕಿಲೋವ್ಯಾಟ್ ಬ್ಯಾಟ್ರಿ ಸಾಮರ್ಥ್ಯದ ಹೊಸ ಗಾಡಿನ ಏನು ಲಾಂಚ್ ಮಾಡ್ತಾ ಇದ್ದಾರೆ, ಆ ಗಾಡೀಲಿ 1000 ವ್ಯಾಟಿನ ಅಂದರೆ 1 ಕಿಲೋ ವ್ಯಾಟಿನ ಹೋಮ್ ಚಾರ್ಜರ್ ಕೊಡ್ತಾ ಇದ್ದಾರೆ. ಇದರಿಂದ ಗಾಡಿ 0 to 80% ಬರೀ 3 ಗಂಟೆ 17 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಅಷ್ಟೇ ಅಲ್ಲದೆ ಅವ್ರೇನು ಹೇಳ್ತಿರೋದು IDC ರೇಂಜು 187 ಕಿಲೋಮೀಟರ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದೆಲ್ಲ ಸಿಗಲ್ಲ, ಅಟ್ಲೀಸ್ಟ್ ಅಂದರೂ ಒಂದು 130ರಿಂದ 140 ಕಿಲೋಮೀಟ್ರು ಎಕೋ ಮಾಡಲ್ ಅಂತೂ ಸಿಕ್ಕೇ ಸಿಗುತ್ತೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಬತ್ತಾ ಎಲ್ಲ ಕಂಪ್ನಿಗಳು ಏನು ಚಾರ್ಜರ್ ಕೆಪಾಸಿಟಿ ಇದೆ ಅದನ್ನ ಜಾಸ್ತಿ ಮಾಡ್ತಾ ಬರ್ತಾ ಇದ್ದಾರೆ. ಒನ್ ಟೈಮಲ್ಲಿ 600 ವ್ಯಾಟಿನ ಚಾರ್ಜರ್ ಕೊಡ್ತಿದ್ರು, ಈಗೇನು ಮಾಡ್ತಾ ಇದ್ದಾರೆ 900 ವ್ಯಾಟಿಂದ 1000 ವ್ಯಾಟ್ ತನಕ ಚಾರ್ಜರ್ ಕೊಡ್ತಾ ಇದ್ದಾರೆ. ಇದರಿಂದ ನಿಮಗೆ ಬೇಗನೆ ಚಾರ್ಜ್ ಆಗುತ್ತೆ ನಿಮ್ಮ ಗಾಡಿಗಳು. ನನ್ನ ಪ್ರಕಾರ ಮುಂದಿನ ವರ್ಷದಷ್ಟೊತ್ತಿಗೆ 2027 ಅಥವಾ 2028 ಅಷ್ಟೊತ್ತಿಗೆ ಗ್ಯಾರಂಟಿ ಎಲ್ಲ ಕಂಪ್ನಿಗಳು 1200ರಿಂದ 1300 ವ್ಯಾಟ್ನ ಚಾರ್ಜರ್ ಕೊಡ್ತಾರೆ. ಇದರಿಂದ ನಿಮ್ಮ ಗಾಡಿ 20 to 80% ಬರೀ 1 ಗಂಟೆ ಒಳಗೇನೆ ಚಾರ್ಜ್ ಆಗುತ್ತೆ. ಸೊ ನೀವೇನಾದರೂ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ರೆ ಆದಷ್ಟು ಜಾಸ್ತಿ ಕೆಪಾಸಿಟಿ ಇರುವಂಥ ಚಾರ್ಜರ್ನ ತಗೊಳ್ಳಿ. ಹೀರೋ ವಿಡಾದಲ್ಲಿ ಕೊಡ್ತಾ ಇದ್ದಾರೆ. ಅದಾದ್ಮೇಲಿಂದ ಏತರಲ್ಲಿ 900 ವ್ಯಾಟ್ ಕೊಡ್ತಾ ಇದ್ದಾರೆ. TVS X ಏನೋ 1000 ವ್ಯಾಟ್ ಕೊಡ್ತಾ ಇದ್ದಾರಂತೆ. ಅದಾದಮೇಲೆ ಮುಂದೊಂದು ತಿಂಗಳು ಹೊಸದೊಂದು ಸಿಂಪಲ್ ಎನರ್ಜಿ ಗಾಡಿ ಲಾಂಚ್ ಆಗ್ತಾ ಇದೆ, ಅದರಲ್ಲೂ ಕೂಡ 1000 ವ್ಯಾಟ್ ಕೊಡ್ತಾ ಇದ್ದಾರಂತೆ. ಸೊ ನೀವೇನಾದರೂ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ರೆ ಏನು ಗಾಡಿ ತೊಗೋತಾ ಇದ್ದೀರಾ ಅದರ ಚಾರ್ಜರ್ ಕೆಪಾಸಿಟಿನ ಚೆಕ್ ಮಾಡಿ. ಬರೀ 600 ವ್ಯಾಟು 700 ವ್ಯಾಟು ಅಂದರೆ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಮಿನಿಮಮ್ 900 ವ್ಯಾಟಿಂದ 1000 ವ್ಯಾಟ್ ಇದ್ದರೆ ಅಂಥ ಗಾಡಿನ ತೊಗೊಳ್ಳಿ. ಯಾಕಂದರೆ ಇದರಿಂದ ನೀವು ಈಸಿಯಾಗಿ ಬೇಗನೆ ನಿಮ್ಮ ಗಾಡಿನ ಮನೆಯಲ್ಲೇ ಚಾರ್ಜ್ ಮಾಡ್ಬೋದು. ಮುಂದೊಂದು ನ್ಯೂಸ್ ಬಂದು ಮಾರುತಿ ಕಂಪ್ನಿ ಕಡೆಯಿಂದ. ಮಾರುತಿ ಕಂಪ್ನಿಯವರು ತಮ್ಮ ಕಾರ್ಗಳ ಬೆಲೆನ 30,000ದಷ್ಟು ಆಗಸ್ಟ್ ತಿಂಗಳಿಂದ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗೇನು ರೇಟ್ ಇದೆ ಅದು ಆಗಸ್ಟ್ ತಿಂಗಳಿಂದ 30,000 ರೂಪಾಯಿಯಷ್ಟು ಜಾಸ್ತಿ ಆಗ್ತಾ ಇದೆ ಎಲ್ಲ ಮಾರುತಿ ಕಾರ್ಗಳ ಮೇಲೆ. ನೀವೇನಾದರೂ ತೊಗೋಬೇಕು ಅಂದ್ಕೊಂಡಿದ್ರೆ ಈಗಲೇ ಹೋಗಿ ತಗೋಬೇಡಿ. ಇನ್ನೊಂದು 2 ಲಕ್ಷ ಹಾಕಿದ್ರೆ ಅದಕ್ಕಿಂತ ಸೂಪರ್ ಆಗಿರೋ ಕಾರ್ಗಳು ಸಿಗುತ್ತೆ, ಅದನ್ನೇ ಹೋಗಿ ತೊಗೊಳ್ಳಿ. ಆಲ್ರೆಡಿ ಮಾರುತಿ ಕಂಪ್ನಿ ಕಾರ್ಗಳು ಹೆವಿ ರೇಟಲ್ಲಿದೆ. ಒನ್ ಟೈಮಲ್ಲಿ ಮಾರುತಿ ಕಾರ್ಗಳನ್ನ ಜನ ತೊಗೋತಾ ಇದ್ದು ಯಾಕೆ ಅಂದರೆ ರೇಟ್ ಕಮ್ಮಿ ಇತ್ತು. ಇದೊಂಥರ ಬಡವ್ರು ಬಂದು ಇದ್ದಂಗಿತ್ತು. ಮಧ್ಯಮ ವರ್ಗದವರು ಆರಾಮಾಗಿ ಕಾರ್ಗಳನ್ನ ತಗೊಳ್ಳೋ ರೀತಿ ಇತ್ತು. ಈಗ ಹೋಗಿ ಕೇಳಿದ್ರೆ ಮಿನಿಮಮ್ ಮಾರುತಿ ಶೋರೂಮಲ್ಲಿ 5 ಲಕ್ಷಕ್ಕಿಂತ ಕಮ್ಮಿ ಯಾವ ಕಾರು ಇಲ್ಲ. ನೀವು ಇನ್ನೊಂದು 2 ಲಕ್ಷ ಹಾಕಿದ್ರೆ ಟಾಟಾದಲ್ಲಿ ಸಿಗುತ್ತೆ, ಇನ್ನೊಂದು 3 ಲಕ್ಷ ಹಾಕಿದ್ರೆ ಹೋಂಡೈಲ್ ಸಿಗುತ್ತೆ, ಇನ್ನೊಂದು 4-5 ಲಕ್ಷ ಹಾಕಿದ್ರೆ ಮಹೇಂದ್ರ ಕಾರೇ ಸಿಗುತ್ತೆ. ಜನ ಯಾಕೆ ಮಾರುತಿ ಕಾರ್ ತಗೋತಾರೆ? ಆಲ್ರೆಡಿ ಮಾರುತಿ ಕಂಪ್ನಿಯ ಸೇಲ್ಸು ಕಮ್ಮಿ ಆಗಿದೆ. ಇದನ್ನು ಅರ್ಥ ಮಾಡ್ಕೊಂಡು ನೀವು 30,000 ಜಾಸ್ತಿ ಮಾಡೋದಲ್ಲ, 60,000 ಕಮ್ಮಿ ಮಾಡಿದ್ರು ಕೂಡ ಜನ ತಗೊಳ್ಳಲ್ಲ. ಅರ್ಥ ಮಾಡ್ಕೊಳ್ಳಿ, ರೇಟ್ನ ಜಾಸ್ತಿ ಮಾಡಬೇಡಿ. ಒನ್ ಟೈಮಲ್ಲಿ ಮಾರುತಿ ಕಾರ್ ಅಂದರೆ ಅದು ಬಡವ್ರಿಗೆ ಬಂದು ಅಂತ ಇತ್ತು. ಈಗ ನೋಡಿದ್ರೆ ಕೇಳಂಗೆಲ್ಲ ಬಿಡಿ, ಆ ರೇಂಜಿಗೆ ರೇಟ್ ಹಾಕೋತೈತೆ.
ಮುಂದಿನ ನ್ಯೂಸ್ ಬಂದು JSW ಕಂಪ್ನಿ ಕಡೆಯಿಂದ. JSW ಕಂಪ್ನಿಯವರು ನಾವು ಹೇಗೆ MG ಕಂಪ್ನಿ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದೀವಿ, ಅದೇ ರೀತಿ ನಾವೀಗ ವೋಲ್ಕ್ಸ್ವ್ಯಾಗನ್ ಕಂಪ್ನಿ ಜೊತೆ ಕೂಡ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ನ್ಯೂಸ್ ಬರಬೇಕು, ಬಂದಾಗ ನಾನು ಇನ್ನೂ ತಿಳಿಸ್ತೀನಿ. ಮುಂದಿನ ನ್ಯೂಸ್ ಬಂದು ವಿನ್ಫಾಸ್ಟ್ ಕಂಪ್ನಿ ಕಡೆಯಿಂದ. ವಿನ್ಫಾಸ್ಟ್ ಕಂಪ್ನಿಯವರು ಇತ್ತೀಚೆಗೆ ಇಂಡಿಯಾದಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಕೂಟ್ರು ಡಿಸೈನ್ಗೆ ಪೇಟೆಂಟ್ನ ತೊಗೊಂಡಿದ್ದಾರೆ. ನನ್ನ ಪ್ರಕಾರ ಈ ಎಲೆಕ್ಟ್ರಿಕ್ ಸ್ಕೂಟ್ರು ಮುಂದಿನ ವರ್ಷ ಲಾಂಚ್ ಆಗ್ಬೋದು. ನೋಡೋಣ, ಲಾಂಚ್ ಆದಮೇಲೆ ಇದ್ರ ಡೀಟೇಲ್ನ ನಾನು ತಿಳಿಸ್ತೀನಿ. ಅದಾದಮೇಲೆ ಮುಂದಿನ ನ್ಯೂಸ್ ಬಂದು ಟಾಟಾ ಕಂಪ್ನಿ ಕಡೆಯಿಂದ. ಟಾಟಾ ಕಂಪ್ನಿಯವರು ಇತ್ತೀಚೆಗೆ ತಮ್ಮ ಅವೆನ್ಯಾ ಕಾರ್ನ ಇಂಡಿಯಾ ರೋಡ್ಗಳಲ್ಲಿ ಟೆಸ್ಟ್ ಮಾಡ್ತಿರೋಂಥ ಫೋಟೋಸು ಲೀಕ್ ಆಗಿದೆ. ಇದು ಏನು ಇವರು ಲಾಂಚ್ ಮಾಡಕ್ಕೆ ಕೊಟ್ಟಿದ್ದಾರೆ ಟಾಟಾ ಅವೆನ್ಯಾ, ಇದು ಬಂದು CJLR ಪ್ಲ್ಯಾಟ್ಫಾರ್ಮ್ ಮೇಲೆ ಬೇಸ್ ಆಗಿರೋಂಥ ಒಂದು ಎಲೆಕ್ಟ್ರಿಕ್ಸ್ SUV. ಈ ಸಮಯ ಬಂದು ನೀವು ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸಮಯ. ಯೋಗಾನಂದ್ YN ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. I buy Ather is the ZHR last week of 161 IDC. After buying it shows actual range is 125 kilometers. Why this kind of difference? Kindly give information about this. ಯೋಗಾನಂದ್ ಅವರೇ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ IDC ರೇಂಜ್ನ ರೋಡಲ್ಲಿ ಚೆಕ್ ಮಾಡ್ತಾರೆ ಅಂತ. ಇದು ತಪ್ಪು ಕಲ್ಪನೆ ಸ್ನೇಹಿತರೆ. IDC ರೇಂಜ್ನ ಚೆಕ್ ಮಾಡೋದು ಒಂದು ಲ್ಯಾಬಲ್ಲಿ. ಈ ವಿಡಿಯೋ ನೋಡ್ತಾ ಇದ್ರಲ್ಲ, ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಯಾವುದೇ ಕಂಪ್ನಿ ಯಾವುದೇ ಗಾಡಿಯ IDC ರೇಂಜ್ನ ಚೆಕ್ ಮಾಡೋದು ಹೇಗೆ ಅಂದರೆ, ಒಂದು ಲ್ಯಾಬ್ಗೆ ತಗೋಗಿ ಅಲ್ಲಿ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹಾಗೆಯೇ ಲೋ ವೆಯ್ಟಲ್ಲಿ ಅಂದರೆ ಒಂದು 40ರಿಂದ 50 kg ವೆಯ್ಟ್ ಹಾಕಿ ಅಲ್ಲಿ ಅವರು IDC ರೇಂಜ್ನ ಚೆಕ್ ಮಾಡ್ತಾರೆ. ಅದಕ್ಕೇ ಯಾವಾಗಲೂ IDC ರೇಂಜು ಜಾಸ್ತಿ ತೋರಿಸ್ತಾರೆ. ಅದೇ ನೀವು ರಿಯಲ್ ರೇಂಜ್ ಆಗಲ್ಲ. ನೀವು ರಿಯಲ್ ರೇಂಜ್ನ ಚೆಕ್ ಮಾಡೋದಲ್ಲಿ ರೋಡ್ ಮೇಲೆ, ರೋಡ್ ಕಂಡೀಷನ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು ಇಂಡಿಯಾದಲ್ಲಿ, ನಾನೇನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ. ಅದ್ರ ಜೊತೆಗೆ ನೀವು ಹೇಗೆ ಗಾಡಿ ಓಡಿಸ್ತೀರ ಅನ್ನೋದು ಕೂಡ ಅತಿ ಮುಖ್ಯ ಆಗುತ್ತೆ. ಕೆಲವು ಸಲ ನೀವು ಎಕ್ಸ್ಲೇಟರ್ ಸಡನ್ನಾಗಿ ಕೊಡ್ಬೋದು, ಸಡನ್ನಾಗಿ ಡೌನ್ ಮಾಡ್ಬೋದು. ನೀವೇನಾದರೂ ಕಾನ್ಸ್ಟೆಂಟ್ ಸ್ಪೀಡಲ್ಲೇ ಹೋದರೆ ನಿಮಗೆ ರೇಂಜ್ ಜಾಸ್ತಿ ಸಿಗುತ್ತೆ. ನೀವು ನಿಮ್ಮ ಸ್ಪೀಡ್ನ ವೇರಿ ಮಾಡ್ತಿದ್ರೆ ಆಗ ನಿಮ್ಗೆ ಆಟೋಮೆಟಿಕ್ಕಾಗಿ ರೇಂಜು ಕಮ್ಮಿ ಸಿಗುತ್ತೆ. ಅದರ ಜೊತೆಗೆ ವೆಯ್ಟ್ ಕೂಡ, ಈಗ ಉದಾಹರಣೆಗೆ ನೀವು 80 kg ಇದ್ದೀರ ಅಂದರೆ ಆಟೋಮೆಟಿಕ್ಕಾಗಿ ರೇಂಜ್ ಕಮ್ಮಿ ಸಿಗುತ್ತೆ. ಅದ್ರ ಜೊತೆಗೆ ನೀವೇನಾದರೂ ಡಬಲ್ ಹೋದ್ರಿ ಅಂದರೆ, ಡಬಲ್ ಅಂದಾಗ ಆಟೋಮೆಟಿಕ್ಕಾಗಿ ಅದೊಂದು 140 kg ವೆಯ್ಟ್ ಬರುತ್ತೆ, ಆಗ ರೇಂಜ್ ಇನ್ನೂ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ವೆದರ್ ಕಂಡೀಷನು, ಮಳೆ ಬರ್ತಿದೆಯಾ, ಗಾಳಿ ಇದೆಯಾ, ಬಿಸಿಲಿದೆಯಾ, ಅದು ಕೂಡ ಕೆಲವು ಸತಿ ಎಫೆಕ್ಟ್ ಮಾಡುತ್ತೆ. ಆದ್ದರಿಂದ IDCಗೂ ಮತ್ತು ರಿಯಲ್ ರೇಂಜ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಉದಾಹರಣೆಗೆ ಯಾವುದೋ ಒಂದು ಕಂಪ್ನಿ IDC 150 ಕಿಲೋಮೀಟರ್ ಅಂತ ಹೇಳಿದ್ರೆ ರಿಯಲ್ ರೇಂಜಲ್ಲಿ ನಿಮಗೆ 100ರಿಂದ 115 ಕಿಲೋಮೀಟರ್ ಅಷ್ಟೇ ಸಿಗೋದು. ಹುಷಾರು ಸ್ನೇಹಿತರೆ, IDC ರೇಂಜ್ ನೋಡಿ ಯಾವುದೇ ಕಾರಣಕ್ಕೂ ಗಾಡಿನ ತಗೋಬೇಡಿ. ರಿಯಲ್ ರೇಂಜ್ ನೋಡಿ ಗಾಡಿ ತಗೊಳ್ಳಿ. ಯಾವತ್ತೂ ಅಷ್ಟೇ ಒಂದು ಶೋರೂಮ್ಗೆ ಹೋದಾಗ ರಿಯಲ್ ರೇಂಜ್ ಎಷ್ಟು ಕೊಡುತ್ತೆ ಅಂತ ಕೇಳಿ. ಇಲ್ಲ ಅಂದರೆ ಯಾರಾದರೂ ಈಗಾಗಲೇ ಕಸ್ಟಮರ್ ತೊಗೊಂಡಿರ್ತಾರೆ ಗಾಡಿ, ಅವ್ರ ಹತ್ರ ಹೋಗ್ಬಿಟ್ಟು ರಿಯಲ್ ರೇಂಜ್ ಎಷ್ಟು ಕೊಡ್ತಾ ಇದೆ ಅಂತ ಕೇಳಿ ತಿಳ್ಕೊಂಡು ಆಮೇಲೆ ಗಾಡಿ ತಗೊಳ್ಳಿ. IDC ರೇಂಜ್ ನೋಡಿ ಯಾವತ್ತೂ ಗಾಡಿ ತಗೋಬೇಡಿ. ಮತ್ತೆ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, IDC ರೇಂಜ್ನ ಅವರು ಚೆಕ್ ಮಾಡೋದು ಲ್ಯಾಬಲ್ಲಿ, ರೋಡಲ್ಲ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, IDC ರೇಂಜ್ ನೋಡಿ ಯಾಮಾರಬೇಡಿ. ಈ ಸಮಯ ಬಂದು ಡಿಸ್ಕೌಂಟ್ ಸಮಯ. MG ಮೋಟರ್ ಅವರು ತಮ್ಮ ಎಲೆಕ್ಟ್ರಿಕ್ ಕಾರ್ಗಳ ಮೇಲೆ 1 ವರ್ಷ ಪಬ್ಲಿಕ್ ಚಾರ್ಜಿಂಗ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದೇನು ಹೊಸ ಆಫರ್ ಅಲ್ಲ, ಹಳೆ ಆಫರ್ ಇರಬೇಕು. ನೀವೇನಾದರೂ MG ಎಲೆಕ್ಟ್ರಿಕ್ ಕಾರ್ನ ತೊಗೊಳಕ್ಕೆ ಹೋದರೆ 1 ವರ್ಷ ನಿಮಗೆ ಪಬ್ಲಿಕ್ ಚಾರ್ಜಿಂಗು ಫ್ರೀ ಇರುತ್ತಂತೆ. ಒಂದ್ಸತಿ ಕ್ಲೀನಾಗಿ ಡೀಟೇಲಾಗಿ ತಿಳ್ಕೊಂಡು ಆಮೇಲೆ ಗಾಡಿ ತೊಗೊಳ್ಳಿ. ಈ ತಿಂಗಳು ಅಂತ ಯಾವ ಆಫರು ಇಲ್ಲ. ಮುಂದಿನ ತಿಂಗಳು ಆಗಸ್ಟ್ 15ನೇ ತಾರೀಕು ನಿಮಗೆ ಎಲ್ಲ ಕಂಪ್ನಿಗಳು ಆಫರ್ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾರಣ ಇಂಡಿಪೆಂಡೆನ್ಸ್ ಡೇ. ಅಷ್ಟೇ ಅಲ್ಲದೆ ಹೋದ ವರ್ಷ ರಿವೋಲ್ಟು, ಟಾಟಾ, MG ಇವೆಲ್ಲ ಕಂಪ್ನಿಗಳು ಆಫರ್ ಕೊಟ್ಟಿದ್ವು. ಈ ವರ್ಷವೂ ಈ ಕಂಪ್ನಿಗಳು ಆಫರ್ ಕೊಡ್ಬೋದು. ಅಷ್ಟೇ ಅಲ್ಲದೆ ಆಗಸ್ಟ್ 15ನೇ ತಾರೀಕು ಆದಮೇಲೆ ಎಲ್ಲ ಕಂಪ್ನಿಗಳು ಆಫರ್ ಕೊಡೋಕ್ಕೆ ಶುರು ಮಾಡ್ತಾರೆ. ಕಾರಣ ಏನಪ್ಪ ಅಂದರೆ ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ, ಅದಾದಮೇಲೆ ಗಣೇಶನ ಹಬ್ಬ, ಅದಾದಮೇಲೆ ಆಯುಧ ಪೂಜೆ, ಅದಾದಮೇಲೆ ದೀಪಾವಳಿ, ಅದಾದಮೇಲೆ ಇಯರ್ ಎಂಡ್ ಸೇಲು, ಅದಾದಮೇಲೆ ನ್ಯೂ ಇಯರ್ ಸೇಲು. ಇವೆಲ್ಲ ಇನ್ನೊಂದು 6 ತಿಂಗಳು ನಿಮಗೆ ತುಂಬ ಒಳ್ಳೊಳ್ಳೆ ಆಫರ್ಗಳು ಸಿಗುತ್ತೆ. ದಯವಿಟ್ಟು ಇನ್ನೂ ಒಂದು 15-20 ದಿವಸ ವೆಯ್ಟ್ ಮಾಡಿ. ಅದಾದಮೇಲಿಂದ ನೀವು ಹೋಗಿ ಗಾಡಿನ ತೊಗೊಳ್ಳಿ. ಈ ಸಮಯ ಬಂದು ನನ್ನ ಮನದ ಮಾತು. ಯಾವತ್ತೂ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋ ಸಮಯದಲ್ಲಿ ಎಕ್ಸ್ಟೆಂಡೆಡ್ ವಾರಂಟಿನ ಮರೀದೆ ತಗೊಳ್ಳಿ. ಈಗ ಸ್ವಲ್ಪ ಮಟ್ಟಿಗೆ ಜಾಸ್ತಿ ದುಡ್ಡು ಇಸ್ಕೋಬೋದು, ಆದರೆ ಮುಂದಕ್ಕೊಂದು ದಿವಸ ನಿಮಗೆ ತುಂಬ ದುಡ್ಡು ಉಳಿಸುತ್ತೆ. ಮರೀದೇನೆ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋ ಸಮಯದಲ್ಲಿ ಎಕ್ಸ್ಟೆಂಡೆಡ್ ವಾರಂಟಿ ತಗೊಳ್ಳಿ. ಈಗಂತೂ ಮಾರ್ಕೆಟಲ್ಲಿ 8 ವರ್ಷದ ತನಕ ಎಕ್ಸ್ಟೆಂಡೆಡ್ ವಾರಂಟಿ ಸಿಗ್ತಾ ಇದೆ. ಆದಷ್ಟು 8 ವರ್ಷದ ಎಕ್ಸ್ಟೆಂಡೆಡ್ ವಾರಂಟಿ ತಗೊಳ್ಳಿ. ಈ ಸಮಯ ಬಂದು ಪೋಲಿಂಗ್ ಸಮಯ. ನಾನು ಇತ್ತೀಚೆಗೆ ಒಂದು ಪ್ರಶ್ನೆ ಕೇಳಿದೆ, ನೀವು ಯಾವ ರೇಟ್ನ ಎಲೆಕ್ಟ್ರಿಕ್ ಸ್ಕೂಟ್ರ್ ನೋಡ್ತಾ ಇದ್ದೀರಾ ಅಂತ ಹೇಳಿ. ಅದಕ್ಕೆ 73 ಜನ ವೋಟ್ ಹಾಕಿದ್ದಾರೆ. ಅದರಲ್ಲಿ 75,000ದಿಂದ 1 ಲಕ್ಷದೊಳಗೆ ಅಂತೇಳಿ 19% ಅಷ್ಟು ಜನ ವೋಟ್ ಹಾಕಿದ್ದಾರೆ. 1 ಲಕ್ಷದಿಂದ 1.5 ಲಕ್ಷದೊಳಗೆ ಅಂತೇಳಿ 67% ಅಷ್ಟು ಜನ ವೋಟ್ ಹಾಕಿದ್ದಾರೆ. 1.5 ಲಕ್ಷದಿಂದ 2 ಲಕ್ಷದೊಳಗೆ ಅಂತೇಳಿ 10% ಅಷ್ಟು ಜನ ವೋಟ್ ಹಾಕಿದ್ದಾರೆ. 2 ಲಕ್ಷಕ್ಕಿಂತ ಜಾಸ್ತಿ ಅಂತೇಳಿ 4% ಅಷ್ಟು ಜನ ವೋಟ್ ಹಾಕಿದ್ದಾರೆ. ಈ ಮುಖಾಂತರ 1ರಿಂದ 1 ಲಕ್ಷದೊಳಗೆ ಜಾಸ್ತಿ ಅಂದರೆ 67% ಅಷ್ಟು ಜನ ವೋಟ್ ಹಾಕಿದ್ದಾರೆ. ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ, ಎಲೆಕ್ಟ್ರಿಕ್ ಗಾಡಿ ತೊಗೋಬೇಕಾದ್ರೆ ಆದಷ್ಟು ಬೇಸಿಕ್ ವರ್ಷನ್ ಗಾಡಿಗಳನ್ನೇ ತೊಗೊಳ್ಳಿ, ಕಮ್ಮಿ ರೇಟಲ್ಲಿರುವಂಥ ಗಾಡಿಗಳನ್ನ ತೊಗೊಳ್ಳಿ.
ಅದರ ಅರ್ಥ 30,000 40,000 ಸಿಗೋ ಚೈನಾ ಗಾಡಿಗಳು ತಗೊಳ್ಳಿ ಅಂತ ಅಲ್ಲ. ಯಾವ ಕಂಪ್ನಿ ಗಾಡಿ ತೊಗೋತೀರಾ, ಉದಾಹರಣೆಗೆ ಅದು ಹೀರೋ ವಿಡಾ ಇರ್ಬೋದು, ಬಜಾಜ್ ಇರ್ಬೋದು, ಟಿ ವಿ ಎಸ್ ಇರ್ಬೋದು, ಏತರ್ ಇರ್ಬೋದು. ಇದು ಯಾವುದೇ ಈ 4ರಲ್ಲಿ ಯಾವ ಕಂಪ್ನಿ ಗಾಡಿ ಆದರೂ ತೊಗೊಳ್ಳಿ. ಆ 4ರಲ್ಲಿ ಆದಷ್ಟು ಬೇಸ್ ವರ್ಷನ್ ಗಾಡಿಗಳನ್ನ ತೊಗೊಳ್ಳಿ, ಕಮ್ಮಿ ರೇಟಲ್ಲಿರುವಂಥ ಗಾಡಿ ತೊಗೊಳ್ಳಿ. ಯಾಕೆ ಅಂತ ಅಂದರೆ ಎಲೆಕ್ಟ್ರಿಕ್ ಇಂಡಸ್ಟ್ರಿ ಅನ್ನೋದು ಈಗ ತಾನೇ ಶುರು ಆಗಿದೆ, ಇನ್ನೂ ಕೂಡ ಅಂಥ ಡೆವಲಪ್ಮೆಂಟ್ ಆಗಿಲ್ಲ. ಸುಮ್ಮನೆ ಜಾಸ್ತಿ ದುಡ್ಡು ಹಾಕಿ ನಾಳೆ ದಿವಸ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮಗೆ ತುಂಬ ಲಾಸ್ ಆಗುತ್ತೆ. ಆದಷ್ಟು ಇದೊಂದು ರೀತಿಲಿ ರಿಸ್ಕ್ನ ಕಮ್ಮಿ ತೊಗೊಳ್ಳಿ. ಅದಕ್ಕೆ ನಾನು ಯಾವತ್ತು ಹೇಳೋದು, ಆದಷ್ಟು ಒಂದು 80,000ದಿಂದ ಹಿಡಿದು 1,30,000 ಒಳಗಡೆ ಎಲೆಕ್ಟ್ರಿಕ್ ಗಾಡಿಗಳನ್ನ ತೊಗೊಳ್ಳಿ. ಅದಕ್ಕಿಂತ ಜಾಸ್ತಿನ ಆದಷ್ಟು ಅವಾಯ್ಡ್ ಮಾಡಿ. ಹಾಗೆಯೇ 80,000 ಒಳಗಡೆ ಸಿಗುವಂಥ ಗಾಡಿಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ನಾನು ಒಟ್ಟು 4 ಕಂಪ್ನಿ ಗಾಡಿನ ಯಾವತ್ತೂ ರೆಕಮೆಂಡ್ ಮಾಡ್ತೀನಿ. ಒಂದು ಏತರ್, ಎರಡನೇದು ಟಿ ವಿ ಎಸ್, ಇವೆರಡೂ ಬೇಡ ಅಂದರೆ ಬಜಾಜ್, ಈ 3 ಬೇಡ ಅಂದರೆ ಲಾಸ್ಟ್ ಆಪ್ಷನ್ ಬಂದು ಹೀರೋ ವಿಡಾ. ಈ ವಾರದ ಇ ವಿ ನ್ಯೂಸ್ ಹೇಗಿತ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾನು ಪ್ರತಿ ವಾರ ಅಂದರೆ ಮೂವಿ ರಿವ್ಯೂ ಬಗ್ಗೆ ಒಂದು ಶಾರ್ಟ್ಸ್ಗಳು ಹಾಕ್ತಾಯಿದ್ದೀನಿ. ತುಂಬ ಜನ ಅದನ್ನ ನೋಡ್ತಾ ಇಲ್ಲ. ದಯವಿಟ್ಟು ಅದರಲ್ಲಿ ಏನಾದರೂ ನೆಗೆಟಿವ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಅದನ್ನ ನಾನು ಫೀಡ್ಬ್ಯಾಕ್ ಆಗಿ ತೊಗೊಂಡು ಮುಂದೊಂದು ಸತಿ ಅದನ್ನ ಕರೆಕ್ಷನ್ ಮಾಡ್ಕೊತೀನಿ ಅಷ್ಟೇ.